ಬಾಯಿ ಟೇಪ್ ಹಾಕೊಂಡು ಮಾಡೋಣ ಅಂತ ಇನ್ನೇನು ಹಾಡು ಮಾತಾಡುತ್ತೆ. ಚೇತು ಇವತ್ತು ಅದ್ಭುತವಾಗಿ ಮಾತಾಡೋರು. ಐ ವೆರಿ ಹ್ಯಾಪಿ ಚೇತು, ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ಅನಿಸಿಕೆಗಳು ನನ್ನ ಮನದಾನಲ್ಲಿರೋದು ನಮ್ಮೆಲ್ಲರ ಮನಸ್ಸಲ್ಲಿರೋದನ್ನ ನೀವು ಹೇಳಿದ್ರೆ ಅವ್ರ ಮನಸ್ಸಲ್ಲಿರೋದು ಅದೇನೆ, ಚಿತ್ರರಂಗ ಉಳಿಬೇಕು ಅನ್ನೋದನ್ನೇ. ಯಾಕಂದ್ರೆ ಎಷ್ಟೋ ಜನ ಮೀಡಿಯಾ ಸ್ನೇಹಿತರು ನಂಗೆ ಫೋನ್ ಮಾಡಿ ಒಂದು ಕಾಂಟ್ರವರ್ಸಿ ಆದ ತಕ್ಷಣ ನನ್ನ ಜೊತೆ ನಿಂತ್ಕೊಂಡು, ಇಲ್ಲ ಅಣ್ಣ ಹಿಂಗಿದೆ ಹಿಂಗಾಗ್ಬೇಕು ಅಂತನೋ, ಇಲ್ಲ ಬ್ರದರ್ ಹಿಂಗಾಗ್ಬೇಕು ಅಂತನೋ, ಆ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ನಿಂತಿರೋದು ಖಂಡಿತವಾಗ್ಲೂ ತುಂಬಾ ಜನ ನನ್ನ ಜೊತೆ ನಿಂತಿದ್ದಾರೆ. ಈ ಸಂದರ್ಭ ನನಗೆ ಎಲ್ರಿಗೂ ಪ್ರೀಶಿಯಸ್, ಬಟ್ ನನಗೆ ಇದು ಒಂಥರ ಎಮೋಷನಲ್ ಮೂಮೆಂಟ್ ನನಗೆ. ಬಿಕಾಸ್ ಅಯೋಗ್ಯ ಒಂದೇನು ಶುರು ಮಾಡಿದ್ವು, ಅಲ್ಲಾಗಿ ಸ್ಟ್ರಗಲ್ಗಳಾಗ್ಬೋದು, ಅದು ಒಂಥರ ಸಿನಿಮಾನೇ ಒಂಥರ, ಆ ಸಿನಿಮಾ ಮಾಡದೇ ಒಂಥರ ಒಂದು ಸಿನಿಮಾ ಕಟ್ಟಿದಂಗೆ ಆಗಿತ್ತು. ನಮ್ಮ ಬದುಕೆ ರಿಯಲ್ ಲೈಫೇ ಒಂಥರ ಸಿನಿಮಾ ತರ ಆಗೋಗಿತ್ತು ಆ ಸಿನಿಮಾ ಮಾಡ್ಬೇಕಾದ್ರೆ. ಹೇಗೇನ್ ಅಯೋಗ್ಯ 2 ಬಂದಾಗ ನಾನು ಸ್ಪೆಷಲ್ ಥ್ಯಾಂಕ್ಸ್ ಟು ಮುನೇಗೌಡರಿಗೆ ಹೇಳಲೇಬೇಕು. ಬಿಕಾಸ್ ಇಷ್ಟು ದೊಡ್ಡ ಹೊರೆನ ಹೊರೋದು ಮತ್ತೆ ಇಷ್ಟು ದೊಡ್ಡ ಬಜೆಟ್, ಯಾಕೆಂದ್ರೆ ಇದರಲ್ಲಿ ಏನಂದ್ರೆ ನಿಮಗೆ ಆರ್ಟಿಸ್ಟ್ಗಳು ತುಂಬಿದ್ದಾರೆ. ರವಿಶಂಕರ್ ಆಗ್ಬೋದು, ರಚಿತಾರಾಮ್ ಅವ್ರು ಆಗ್ಬೋದು, ಈ ಕಡೆ ಗಿರಿ, KR ಪೇಟೆ, ಸಾಧು ಕೋಕಿಲ್ ಅವರು, ಇನ್ನೂ ಹೊಸ ಆರ್ಟಿಸ್ಟ್ಗಳು ಎಂಟ್ರಿ ಆಗಿದ್ದಾರೆ ಸ್ಪೆಷಲ್ ಆಗಿ. ಕೆಲವರೆಲ್ಲ ಅಷ್ಟು ದೊಡ್ಡ ಬಜೆಟ್ ನ ತೂಗೋದು ತುಂಬಾ ಕಷ್ಟ. ಒಂದೊಂದು ದಿವಸ 6 ರಿಂದ 7 ಕ್ಯಾರವನ್ನು ನಿಂತ್ಕೋಬೇಕು ಹಿಂಗೆ ಸಾರಲ್ಲಿ. ಅಷ್ಟು ದೊಡ್ಡ ಬಜೆಟ್ ಸಿನಿಮಾ ಇದು. ಅದನ್ನೆಲ್ಲ ಹೊರೆಗಳನ್ನು ಹೊತ್ಕೊಂಡು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಜೊತೆಗೆ ಸಣ್ಣ ಪುಟ್ಟ ಜಗಳಗಳು, ಮರುಸ್ಥಾಪಗಳು ಏನೇ ಇದ್ರು ಎಲ್ಲ ನೆಗಲ ಮೇಲೆ ಹಾಕೊಂಡು ಹೊತ್ಕೊಂಡು ಬಂದು ಈ ಸಿನಿಮಾ ಚೆನ್ನಾಗುತ್ತೆ ಸರ್, ನಂಬಿ 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 ಅಂತ ನಾವು ಹೇಳ್ತಾನೆ ಇದ್ವಿ ಪ್ರತಿ ಸಲ, ನಂಬಿ ಸರ್ ನಮ್ಮನ್ನ ಅಂತ. ಆ ನಂಬಿಕೆನ ನಾನು ಒಂದ್ ದಿವಸ ಇನ್ನ ರಿರೆಕಾರ್ಡಿಂಗ್ ಆಗಿರ್ಲಿಲ್ಲ ಸಿನಿಮಾ, ಡಬ್ಬಿಂಗ್, ಥ್ಯಾಂಕ್ ಯು ಡಬ್ಬಿಂಗ್, ಅವೇನು ಪಾಪ ಎಮೋಷನಲ್ ಆಗಿದೆ ನಂತರ. ಆ ತರದವರೇ ನಮ್ಮನ್ನು ಉಳಿಸಿರೋದು, ಆ ತರ ಎಮೋಷನಲ್ ಆದವರೇ ನಮ್ಮನ್ನು ಉಳಿಸಿರೋದು. ನಾವ್ ಇವತ್ತು ಕೂತಿರೋ ಕಾರಣ ಅವರೇನೆ. ಹಂಗಾಗಿ ಥ್ಯಾಂಕ್ ಯು ಸೊ ಮಚ್. ಅವ್ರಿಗೆ ಏನ್ ಬರುತ್ತೆ ಪಾಪ, ನಾವಿದ್ರೆ ಅವ್ರಿಗೆ ಸಂತೋಷ ಅಷ್ಟೇ. ಥ್ಯಾಂಕ್ ಯು, ಐ ಲವ್ ಯು ಆಲ್. ನಮ್ಮನ್ನು ನೋಡ್ತಾ ಖುಷಿ ಪಡ್ತಾ ಬಂದಿರೋರು, ಯಾವಾಗಲೂ ನಮ್ಮನ್ನು ಬೆಂತಡ್ತಾ ಬಂದಿರೋರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಹೇಳ್ತಾ ಇದ್ದೆ, ಸಿನಿಮಾನ ನಾವು ಫೈನಲಿ ಒಂದ್ ದಿವಸ ತಗೊಂಡೋಗ್ಬಿಟ್ಟು ರಿರೆಕಾರ್ಡಿಂಗ್ ಆಗಿರಲಿಲ್ಲ, ಡಬ್ಬಿಂಗ್ ಆಗಿರಲಿಲ್ಲ, ಏನು ಕೇಳಿಸ್ತಾನೆ ಇರಲಿಲ್ಲ. ಸಿನಿಮಾ ಸರಿಯಾಗಿ ಅರೆ ಕೇಳಿಸ್ತಾ ಇತ್ತು. ಇಲ್ಲೇ ನಮ್ಮ ಪ್ರದೀಪ್ ಮತ್ತೆ ದೇವರಾಜು ಇಬ್ರು ಕೂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುನೇಗೌಡರು, ಮತ್ತೆ ನಮ್ಮ ಅರ್ಚನಾ, ನಾನು, ಮಹೇಶ್, ಎಡಿಟ್ರು, ಟಿವಿನಲ್ಲಿ ಸುಮ್ಮನೆ ಸಿನಿಮಾ ಹಾಕ್ಬಿಟ್ಟು ಅವತ್ತು ನಮ್ಗೆ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಮಾತು ಕೊಟ್ಟಿದ್ವಿ ನಿಮ್ ಸಿನಿಮಾ ಸಖತ್ ತೆಗಿತೀವಿ ಅಂತ, ₹1 ವೇಸ್ಟ್ ಆಗ್ತದೆ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ನಾನು ಒಳಗಡೆ ನರ್ವಸ್ ಇದ್ದು ಸೀರಿಯಸ್ಲಿ, ಏನಾಗಿದ್ಯೋ ಹೆಂಗಾಗಿದ್ಯೋ ಸಿನಿಮಾ. ಯಾಕಂದ್ರೆ ನಾ ಫಸ್ಟ್ ಕಟ್ ನೋಡ್ತಾ ಇದ್ದೀನಿ, ಒಳಗಡೆ ಒಂದು ಭಯ ಇತ್ತು ನನಗೆ. ಯಾಕಂದ್ರೆ ಎಲ್ಲದಕ್ಕೂ ಜವಾಬ್ದಾರಿಯಾಗಿ ನಿಂತಿದ್ದು ನಾನು, ಮಹೇಶ್ ಇಬ್ರೆ. ಎಲ್ಲದಕ್ಕೂ ಉತ್ತರ ಕೊಡ್ಬೇಕಾಗಿದ್ದು ನಾನು, ಅವನಿಬ್ರೆ. ಯಾಕಂದ್ರೆ ಇವ್ರು ನೋಡ್ತಿದ್ದು ಫಸ್ಟ್ ನನ್ನ ಮುಖ, ಆಮೇಲೆ ಅವನ ಮುಖ. ಎಲ್ಲದಕ್ಕೂ ನೀವು ಅಂತ ಬರ್ತಾ ಇತ್ತು ಅವ್ರು ಬೆರಳು. ಇರ್ಲಿ, ತಪ್ಪೇನಿಲ್ಲ, ನೀವು ಮಾಡಿದೀರಾ ಅಂತ. ಬಟ್ ಒಂದು ಸಿನಿಮಾ ಬೇಕು, ಹೊರಲೇಬೇಕಲ್ಲ, ಏನ್ ಮಾಡ್ತೀರಾ? ಒಂದು ಒಳ್ಳೆ ಸಿನಿಮಾ ಬೇಕು, ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಬೇಕು ಅಂತ ಹೊರಲೇಬೇಕಾಗುತ್ತೆ. ಆ ಜವಾಬ್ದಾರಿ ಹೊತ್ಕೊಂಡ್ವಿ. ಅವತ್ತು ತೋರಿಸಿದ್ವಿ ಸಿನಿಮಾನ, ಖಾಲಿ ಸಿನಿಮಾ, ಮ್ಯೂಸಿಕ್ ಇಲ್ಲ, ಮಾತಿಲ್ಲ, ಸರಿಯಾಗಿ ಅರೆ ಮಾತುಗಳು. ಸುಮ್ಮನೆ ಕೂತಿದ್ದೆ ನಾನು ಅಷ್ಟು ಈಸಿಯಾಗಿ ನಗವನಲ್ಲ. ನಾನು ನಗದ್ ಬೇಡ, ಫಸ್ಟ್ ಅವ್ರು ನಗ್ತಾರ ಇಲ್ವಾ ನೋಡೋಣ ಅಂತ ಕೂತಿದ್ದೆ. ಒಂದು 10-15 ನಿಮಿಷ ಆಯ್ತು, ಯಾರು ನಗ್ತಾ ಇರಲಿಲ್ಲ. ಇಲ್ಲ ಕನೆಕ್ಟ್ ಆಗ್ತಾ ಇಲ್ವ ಸಿನಿಮಾ, ಏನ್ ಗುರು ಇದು ಓ ಅಂತ ಶುರುವಾಯ್ತು ನನಗೆ. ಫಸ್ಟ್ ಎಲ್ಲ ಸೀರಿಯಸ್ ಎಪಿಸೋಡ್ ಬರುತ್ತೆ. ಅದಾದ್ಮೇಲೆ ನಾವ್ಯಾರು ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ನನ್ನ ಸಮೇತ ಅಷ್ಟು ಜನ, 7 ಜನ ಇದ್ವಿ ಒಳಗಡೆ, 70 ಜನ ತರ ನಗಕ್ ಶುರು ಮಾಡಿದ್ರು. ಸಿನಿಮಾ ಮುಗೀತು, ಮುಗ್ದಿದ್ದೆ ಗೊತ್ತಾಗ್ಲಿಲ್ಲ. 2 ಗಂಟೆ 45 ನಿಮಿಷ ಸಿನಿಮಾ ಇನ್ನ ಟ್ರಿಮ್ ಮಾಡಿರಲಿಲ್ಲ, ತೋರಿಸಿದ್ವಿ. ಒಂದೇ ಮಾತಾಡಿದೆ, ನಿಮ್ಮ ನಂಬಿಕೆ, ನೀವು ಕೊಟ್ಟ ಹಣ 2 ಸ್ಕ್ರೀನ್ ಮೇಲೆ ಉಳಿಸಿದೀವಿ ಸರ್. ಅದ್ರಲ್ಲಿ ಏನಾದ್ರು ಮೋಸ ಮಾಡಿದ್ರೆ ಜನ ಬಂದು ನಮ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಸಾಯೋವರೆಗೂ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ. ಆ ನಂಬಿಕೆನ ಉಳಿಸ್ಕೊಂಡು ಮುನೇಗೌಡರು 100 ಚಿತ್ರ ಮಾಡುವಂತ ಆಸೆ ಇಟ್ಕೊಂಡಿರೋರು, ಅವ್ರು ಗೆಲ್ಲಬೇಕು. ಅವ್ರು ಒಂದ್ ಮಾತು ಹೇಳಿದ್ರು, ಸರ್ 80% ಬರ್ಲಿ ಸಾಕು, ಹಾಕಿರೋ ಬಂಡವಾಳ ಅಲ್ಲ, ಬರೀ 80% ಬರ್ಲಿ ಸಾಕು, ನಾನು ಇನ್ನು ಗಾಂಧಿನಗರದಲ್ಲಿ ಬಂದ್ಕೊಟ್ಟು 100 ಸಿನಿಮಾ ಮಾಡ್ತೀನಿ ಸರ್ ಅಂತ ಹೇಳಿದ್ರು. ಅಂತ ನಿರ್ಮಾಪಕರು ಉಳಿಬೇಕು ಅನ್ನೋದೇ ನಮ್ಮ ಆಸೆ. ಹಾಗೆ ಮಹೇಶ ನನ್ನ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿರುವಂತ ಗೆಳೆಯ, ನಮ್ಮ ಮನೆ ಹುಡುಗ ಅಂತ ಹೇಳ್ಬೋದು. ಅಂಡ್ ಈ ಸಿನಿಮಾನ ಅಷ್ಟು ಪ್ರೀತಿಯಿಂದ ಏನಕ್ಕೆ ಆ ಮಾತು ಹೇಳ್ದೆ ನಾನು ಅಂದ್ರೆ, ಈಗಿನ ಪರಿಸ್ಥಿತಿ ಕನ್ನಡದಲ್ಲಿ ಏನಾಗ್ಬಿಟ್ಟಿದೆ ನೋಡ್ತಾ ಇದ್ದೀರಲ್ವಾ, ಅದಕ್ಕಾಗಿ ನಾನು ಅವ್ರಿಗೆ ಆ ಮಾತು ಹೇಳ್ದೆ. ಏನಕ್ಕೆಂದ್ರೆ ಈ ಸಿನಿಮಾ ಅವರು ಪಟ್ಟಿರುವಂತ ಕಷ್ಟ, ಇವರು ಎಫೆಕ್ಟ್ ಹಾಕಿರುವಂತ ಈ ಸಿನಿಮಾ ಮೇಲೆ ಅದನ್ನ ಆ ರೀತಿ ತೆಗೆದಿದ್ದಾರೆ. ಖಂಡಿತ ಈ ಸಿನಿಮಾ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವರು ಇನ್ನೊಂದು ಮಟ್ಟಕ್ಕೆ ಬೆಳೀತಾರೆ ಇಬ್ರು ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಚ್ಛೆ ಪಡ್ತೀನಿ ಈ ಸಿನಿಮಾಯಿಂದ. ಹಾಗೆ ಮಹೇಶ್ ಬಗ್ಗೆ ನಾನು 2 ಮಾತು ಹೇಳಲೇಬೇಕು.
ಅವನು ಹಂಗೆ ಪಾಪ ಸಾಕಷ್ಟು ಅವಮಾನಗಳು, ಹಳ್ಳಿಯಿಂದ ಬಂದವನು ಎಲ್ಲೋ ಒಂದು ಇಂಗ್ಲಿಷ್ ಮಿಸ್ ಆದ್ರೆ ಅದನ್ನ ಟ್ರೋಲ್ ಮಾಡಿ ಅವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿ ಅದನ್ನೇ ಇಟ್ಕೊಂಡು ಮೆರವಣಿಗೆ ಮಾಡಿ ಅವನ ದಡ್ಡ ಅನ್ನೋ ಥರನೋ ಇನ್ನೊಂದ್ ಥರನೋ ಏನೇನೋ ಪೋಟ್ರೆ ಮಾಡ್ತಾ ಎಷ್ಟು ಜನ ಬುದ್ಧಿವಂತರು. ನಾನು ಅವತ್ತು ಎಜುಕೇಶನ್ ಅಂದಿದ್ದು ಆ ಎಜುಕೇಶನ್ ಅಲ್ಲ, ಸಿನಿಮಾ ಜ್ಞಾನ ಬೇಕು ಅಂತ ನಾನು ಹೇಳಿದೆ. ಅವತ್ತು ಅದು ಕಾಂಟ್ರವರ್ಸಿ ಆಯ್ತು, ಅದನ್ನೇ ಹೇಳಿದ್ದು. ನಾನು ಅವನೆಲ್ಲ ಏನು ಡಿಗ್ರಿ ಮಾಡಿದವರಲ್ಲ, ಬಟ್ ಬಂದು ಯಾವ್ದೋ ಊರಿಂದ ಒಂದು ಹಳ್ಳಿಯಿಂದ 10 ವರ್ಷ ಸಿನಿಮಾ ಕಲ್ತಿದ್ದಾನೆ ಅವನು. 15 ವರ್ಷ ಮಣ್ಣು ಓದ್ತಿದ್ದಾನೆ ಸಿನಿಮಾದಲ್ಲಿ. ಟೀ ಕಾಫಿ ಕೊಡೋದ್ರಿಂದ ಇದು ಪ್ರತಿಯೊಂದರಲ್ಲಿ ನಿಂತಿದ್ದಾನೆ. ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಕ್ಷಮಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮನುಷ್ಯ ಹಂಗೆ ಅಲ್ವಾ, ನಮ್ಮ ತಾಯಿ ಇಂಗ್ಲಿಷ್ ಬರಲ್ಲ ಹಂಗಂತ ಗ್ರೇಟ್ ಅಲ್ವಾ? ಆ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿನ ತುಳಿದು ಬಿಟ್ರೆ, ಸಪ್ರೆಸ್ ಮಾಡ್ಬಿಟ್ರೆ ಎದ್ದ ಹೇಳಿದಂಗೆ ಜನ. ಹಂಗೆ ನಾನು ಅವನಲ್ಲಿ ಕಂಡಿದ್ದ ಅವತ್ತು ಅಯೋಗ್ಯ ಅಂತ ಸ್ಕ್ರಿಪ್ಟ್ ತಗೊಂಡ್ಬಂದಾಗ ಅವ್ನ ಸ್ಕ್ರಿಪ್ಟ್ ಕಾಣಿಸ್ತು, ಅವ್ನ ಕೆಲಸ ಕಾಣಿಸ್ತು ನನಗೆ, ಬಾ ಸಿನಿಮಾ ಮಾಡೋಣ ಅಂತಂದ್ರೆ ನಿಂತ್ಕೊಂಡೆ. ಸರ್ ಎಷ್ಟು ಜನ ತುಂಬಾ ಓದ್ಕೊಂಡ್ರು, ಎಷ್ಟು ಫೇಲ್ಯೂರ್ಗಳನ್ನ ಕೊಟ್ಟಿರ್ಬೋದು ಸಿನಿಮಾ ಇಂಡಸ್ಟ್ರಿನಲ್ಲಿ. ಆಯ್ತು, ಅವ್ನ ಅವಿದ್ಯಾವಂತ ಅಂತ ಕಲ್ಬಿಟ್ಟು ಕನ್ಸಿಡರ್ ಮಾಡೋದಾದ್ರೆ ನೀವು, ನನ್ನ ಅವಿದ್ಯಾವಂತ ಕನ್ಸಿಡರ್ ಮಾಡೋದಾದ್ರೆ ಸರಿ, ನಾವು ಅಯೋಗ್ಯ ಅಂತ ಒಂದು ಸಿನಿಮಾ 100 ದಿವಸ ಕೊಟ್ಟವಲ್ಲ, ಆಯ್ತಲ್ವಾ? ನಮ್ ಸಾಂಗ್ ಬರೋಕ್ಕಿಂತ ಮುಂಚೆನೆ ಇನ್ನು ನೋಡಿರೋದೇ ಇಲ್ಲ, ತೆಗೆದು ನೋಡಿ, ಇನ್ನು ಹಾಕಿರ್ತೀವಿ ಅಷ್ಟೇ. ಜಸ್ಟ್ ಯೂಟ್ಯೂಬ್ ಅಲ್ಲಿ ಓಪನ್ ಆಗಿ 5 ನಿಮಿಷ ಬೇಕಾದ್ ನೋಡಕ್, ಅಷ್ಟು 10 ಕಮೆಂಟ್ ನೆಗೆಟಿವ್ ಬಂದಿರ್ತವೆ. ನೀವು ಹಂಗ್ ಮಾಡಿದಿರ, ಹಿಂಗ್ ಆಯ್ತು, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲ, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನೀವೇ ನಮ್ಮನ್ನು ಕಾಯ್ತಾ ಇರೋದು. ಇನ್ನು ಟ್ರಿಗರ್ ಮಾಡ್ತೀರಾ ನಮ್ಗೆ, ಏಯ್ ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ. ನಮ್ ತಪ್ಪುಗಳನ್ನ ಜಾಸ್ತಿ ಹೇಳ್ತೀರಾ, ತಪ್ಪಿಲ್ಲ ಅಂದ್ರೂ ಹೇಳ್ತೀರಾ, ಪರವಾಗಿಲ್ಲ. ನಾನು